ಅದು ಇಲ್ಲಿ ಹತ್ತಿರ ಆಗುತ್ತೆ ಅಂತ ಹೇಳಿದೆ. ಅದರ ಜೊತೆಯಲ್ಲಿ ಭಯಾನಕ ಪವರ್ಫುಲ್ ಟೈಟಲ್ ಇದು. ಯಾಕೆ ಅಂತ ಕೇಳಿ, ಪುರುಷೋತ್ತಮ ಅನ್ನೋವಂಥದ್ದು ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪುರುಷೋತ್ತಮ ರಾಮನ ಹೆಸರು. ಅದು ರಾಮನ ಹೆಸರನ್ನು ಇಟ್ಕೊಂಡು ಇವತ್ತೊಂದು ಸಿನಿಮಾ ಆಗ್ತಾಯಿದೆ ಅಂತ ಅನ್ನೋದಿದೆ ಗೊತ್ತಾ. ಆ ಶ್ರೀರಾಮಚಂದ್ರನ ಆಶೀರ್ವಾದನೇ ಈ ಸಿನಿಮಾ ಮೇಲಿದೆ ಅನ್ನೋ ಅಷ್ಟೇ ಈ ಸಿನಿಮಾ ಪಡ್ಕೊಂಡು ಬಂದಿದೆ ಅಂತ ಅನ್ನೋವಂಥದ್ದು. ಕೆಲವು ಸಿನಿಮಾಗಳಿಗೆ ಆಗೋಗುತ್ತೆ, ಇನ್ನು ಕೆಲವು ಮಾಡೋವಂಥದ್ದು. ನಾನು ನಂಬಿರೋವಂಥ ಸತ್ಯ ಏನು ಅಂತಂದರೆ, ಸಿನಿಮಾನೇ ತೊಗೊಳತ್ತಂತೆ ರೀ. ಕೆಲವು ಸಿನಿಮಾಗಳೇ ತೊಗೊಳತ್ತೆ, ನನಗಿದೇ ಬೇಕು, ನನಗೆ ಅದೇ ಬೇಕು, ಈ ಥರದ ಟೈಟ್ಲು, ಈ ಥರದೊಂದು ಹೀರೋ, ಈ ಥರದ್ದು ಮ್ಯೂಸಿಕ್ಕು ಅಂತ ಅನ್ನೋವಂಥದ್ದು. ಅದು ಯಾರಿಗೆ ಒಲಿಯುತ್ತೆ ಗೊತ್ತಾ? ಪರಿಪೂರ್ಣವಾಗಿ ತಮ್ಮನ್ನು ತಾವು ಹೃದಯಪೂರ್ವಕವಾಗಿ ಒಂದು ಪ್ರಾಜೆಕ್ಟ್ ಮೇಲೆ ತಮ್ಮನ್ನು ತಾವು ಅಳವಡಿಸ್ಕೊಂಡಿರ್ತಾರೆ ಮತ್ತು ಒದಗಿಸ್ಕೊಂಡಿರ್ತಾರೆ ಗೊತ್ತಾ. ಅವರಿಗೆ ಮಾತ್ರ ಈ ಥರದ್ದೆಲ್ಲ ಆಗುವ ವಿಚಾರಗಳು ದಕ್ಕುವಂಥದ್ದು ಮತ್ತು ಒದಗಿ ಬರುವಂಥದ್ದು. ಇಲ್ಲಿ ಈ ಟೀಮ್ ನೋಡಿದ್ರೇ ನನಗೆ ಅರ್ಥ ಆಗ್ತಾಯಿದೆ ಈ ಸಿನಿಮಾ ಹೆಂಗಿರುತ್ತೆ ಅಂತನ್ನುವಂಥದ್ದು. ನಾನು ಎಲ್ಲಿಂದ ಶುರು ಮಾಡಲಿ? ನಾಯಕ ನಟರಿಂದನೇ ಶುರು ಮಾಡ್ತೀನಿ. ಅಜಯ್ ಅವರು ಈ ಸಿನಿಮಾ ಅವರು ಹೇಳಿಬಿಟ್ರು ಅದನ್ನು. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇವರು ನ್ಯೂ ಕಮ್ಮರ್ ಅಂತ ಅನ್ನೋವಂಥದ್ದು ನನಗೆ ಗೊತ್ತಿಲ್ಲ. ನನಗೆ ಟ್ರೈಲರು ನನಗೆ ಮನೆಗೆ ಕಳಿಸಿದ್ರು ಇದನ್ನು ನೋಡಲಿಕ್ಕೆ. ಆಮೇಲೆ ನಿಮಗೆ ಇನ್ಫಾರ್ಮೇಷನ್ನು, ಇದನ್ನು ನೆರೇಷನ್ ನನ್ನ ವಾಯ್ಸ್ ಇದು ಇರೋದು ಅದರಲ್ಲಿ. ನಾನೇ ನೆರೇಟ್ ಮಾಡಿರೋದು ಸ್ಲ್ಯಾಂಗು. ನನಗೆ ಇವ್ರನ್ನ ನೋಡಿದಾಗ ನಿರ್ಮಾಪಕರು ರವಿ ಸರ್ ಅವರು, ಕಿಂಗ್ಸ್ ಕ್ಲಬ್ಬಿನ ಮಾಲೀಕರು ಅವರು. ಸೊ ಅವ್ರ ಮಗ. ನಾವು ಯೂಶಲಿ ಏನನ್ಸುತ್ತೆ, ಸಹಜವಾಗಿಯೇ ಒಂದು ಆಸೆ ಇರುತ್ತೆ, ಹೀರೋ ಆಗಬೇಕು, ಮಗ ಹಂಗಾಗಬೇಕು ಅಂತ ಅನ್ನೋವಂಥದ್ದು. ಆದರೆ ಒಳಗಡೆ ನನಗೆ ಇನ್ನೊಂದು ಏನು ಅನ್ನಿಸ್ತು ಅಂತಂದ್ರೆ, ಇಷ್ಟು ಚೆಂದ ಆ್ಯಕ್ಟ್ ಮಾಡಿದ್ದಾರೆ ಈ ಹುಡುಗ, ಫಸ್ಟ್ ಟೈಮ್ ಅಂತಾರೆ, ಹೊಸ ಅಂತಾರೆ, ಹೆಂಗೆ ಸಾಧ್ಯ ಇಲ್ವಲ್ಲ ಅಂತ ಕೇಳಿದಾಗ ನನಗೆ ಅನಿಸಿದ್ದು, ಅವರು ತರಬೇತಿಯನ್ನು, ಅಂದರೆ ಈ ಚಿತ್ರರಂಗಕ್ಕೆ ಬರಬೇಕು ಅಂತನ್ನೋ ವಿಚಾರದಲ್ಲಿ ತರಬೇತಿನ ಕೆನಡಾದಲ್ಲಿ ಅವರು ಪೂರ್ತಿ ಅಷ್ಟು ವರ್ಷಗಳು ಅಲ್ಲಿ ಆ ಇನ್ಸ್ಟಿಟ್ಯೂಟಲ್ಲಿ ಕಲಿತು ರೆಡಿಯಾಗಿ ಬಂದಿರುವಂಥ ನಾಯಕ ನಟ. ಇದಕ್ಕೊಂದು ಜೋರಾದ ಚಪ್ಪಾಳೆ ಕೊಡಲೇಬೇಕು ನೀವು ಅವ್ರಿಗೆ. ಯಾಕಂದರೆ ಇಲ್ಲಿ ಬರೀ ಹಾಬಿಗಂತನೋ ಅಥವಾ ನಮಗಿಷ್ಟ ಒಂದು ಸಿನಿಮಾ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಅನ್ನೋದು ಒಂದು ಬರೀ ಇಷ್ಟ ಅನ್ನೋದಾಗಿಲ್ಲ. ಇಲ್ಲಿ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಸೇಸ್ ದ್ಯಾಟ್. ಇಲ್ಲಿರೋವಂಥ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಹೇಳುತ್ತೆ. ಅದೇ ಥರ ನಮ್ಮ ಹೀರೋಯಿನ್ ಅವರು ಕೂಡ ಅಷ್ಟು ಮೆಚುರಿಟಿ, ಅಷ್ಟು ಚೆಂದ. ಅವ್ರಿಗೆ ಗೊತ್ತು ಹೆಂಗೆ ನಾನು ಬರ್ತಾಯಿದ್ದೀನಿ, ಅಲ್ಲಿ ಹೆಂಗೆ ಮೂಡ್ ಬರ್ತಾಯಿದೆ ಚಿತ್ರ ಅನ್ನೋದು ಅವ್ರಿಗೆ ಗೊತ್ತು. ಮತ್ತು ಈ ಸಿನಿಮಾದ ನಿರ್ಮಾಪಕರು ರವಿ ಸರ್ ಮತ್ತು ಶಂಶುದ್ದೀನ್ ಅವರು ಕಿಂಗ್ಸ್ ಕೋರ್ಟ್ ಅಂತ ನಾನು ಏನಕ್ಕೆ ಕಿಂಗ್ಸ್ ಕ್ಲಬ್ ಅಂತ ಹೇಳಿದೆ ಅಂತಂದರೆ, ಇತ್ತೀಚಿನ ದಿವಸಗಳಲ್ಲಿ ಭಾಳಷ್ಟು ಸಿನಿಮಾ ಆ್ಯಕ್ಟಿವಿಟೀಸು ಅವರ ಕ್ಲಬ್ಬಿನಲ್ಲಿ ಆಗುತ್ತೆ. ನನ್ನ ಸಿನಿಮಾ, ಹಿಂದಿನ ಸಿನಿಮಾ ಗುರು ಶಿಷ್ಯರು ಅನ್ನೋಂಥದ್ದು, ನೀವು ಸುಮ್ಮನೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಗುರು ಶಿಷ್ಯರು ಪ್ರಮೋಷನ್ ಟೈಮಿಂದ ಹಿಂಗೆ ಅನ್ನಿ, ಎಲ್ಲ ಪೂರ್ತಿ ಅಲ್ಲೇ ಆಗಿರೋವಂಥದ್ದು. ನಾನು ಒಂದು 3 ದಿವಸ ರೂಮೇ ಮಾಡಬೇಕು ಅಂತಿದ್ದೆ ಅಲ್ಲಿ ಪಕ್ಕದಲ್ಲಿ. ಅಂದರೆ ಅಷ್ಟು ದಿವಸನೂ ಕೂಡ ಆ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ ಅವರು ನಮಗೆ ಒಂದು ಆಶ್ರಯ ಕೊಟ್ಟಂಥವ್ರು. ಸೊ ಹೀಗಾಗಿ ಈ ಥರದ್ದೊಂದು ಒಳ್ಳೆಯ ಮನಸ್ಸುಗಳು ಸೇರ್ಕೊಂಡು ಮಾಡೋವಂಥದ್ದಿದೆ ಗೊತ್ತಾ. ಅದು ಖಂಡಿತವಾಗ್ಲೂ ಒಳ್ಳೆಯದಾಗುವ ಎಲ್ಲ ಲಕ್ಷಣಗಳು. ಮತ್ತು ಈ ಸಿನಿಮಾದ ನಿರ್ದೇಶಕರು ಡಾಕ್ಟರ್ ಕಾಪಿಕಾಡ್ ಅವರು ನನಗೆ ಅವ್ರು ಕಂಡ್ರೆ ಒಂದು ಥರದ ಒಲವು, ಇನ್ನೊಂದು ಥರದ ಅಟ್ಯಾಚ್ಮೆಂಟು. ಅವ್ರು ನೋಡಿಲ್ಲ ನಾನು, ಅಂದರೆ ನೋಡಿಲ್ಲ. ಏನಕ್ಕೆ ಅಂದರೆ, ಮೂಲತಃ ನಾನು ಕಂಪ್ನಿಯಿಂದ ಬಂದಂಥವನು, ನಾಟಕದ ಬ್ಯಾಕ್ಗ್ರೌಂಡಿಂದ ಬಂದವನು, ಥಿಯೇಟ್ರ್ನವನು ನಾನು. ಸೊ ಹೀಗಾಗಿ ಇವರು ಮತ್ತು ನಾನು ಭಾಳ ಒಂದು ಥರದ ಅವಿನೋಭಾವ ಸಂಬಂಧ. ನಾನು ಆ ಕಡೆ ಹೋದಾಗಲೆಲ್ಲನೂ ಕೂಡ, ಮಂಗಳೂರಿಗೆ ಹೋದಾಗಲೆಲ್ಲನೂ ಕೂಡ ನಾನು ಕೇಳ್ತಿದ್ದೆ ಯಾವ ನಾಟಕ ಚೆನ್ನಾಗಿದೆ, ಸರ್ ಅವ್ರದ್ದೊಂದು ಹೆಸರು ಬಿಟ್ಟರೆ ನನಗೆ ಎಷ್ಟು ಸಲ ಕೇಳ್ತೀನಿ ಆ ಹೆಸರು ಅಂತಂದರೆ, ಇವತ್ತು ಅಂಥವರ ನಿರ್ದೇಶನದಡಿ ಆಗ್ತಾ ಇರೋವಂಥ ಒಂದು ಸಿನಿಮಾ. ಅದು ಆ್ಯಕ್ಚುಲಿ ಆ ಥರದವರ ಬ್ಲೆಸ್ಸಿಂಗು ಎಂಥವ್ರಿಗಿರುತ್ತೆ ಅಂದರೆ, ಪರಿಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾನೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಂಥವರ ನಿರ್ದೇಶನದ ಜೊತೆಯಲ್ಲಿ ಅಡಿಯಲ್ಲಿ ಕೆಲಸ ಮಾಡುವಂಥ ಲಕ್ಕು, ಪುಣ್ಯ ನಿಜಕ್ಕೂ ಇಲ್ಲಿ ಈ ಕೆಲಸ ಮಾಡೋದಂಥ, ಈ ಸಿನಿಮಾದಲ್ಲಿ ಕೆಲಸ ಮಾಡೋದಂಥ ಎಲ್ಲ ನಟಿಯರಿಗೂ ಇರುತ್ತೆ. ಕಾಮಿಡಿ ಅನ್ನೋದಿದೆ ಗೊತ್ತಾ, ಭಾಳ ಸೀರಿಯಸ್ ಜಾಬ್ ಅದು ತಮಾಷೆ ಅಂತ ಹೌದು ನಿಜ. ಒಂದು ಚೂರು ಭಾಳ ಎಡ್ಜ್ ಹಾಸ್ಯ, ಒಂದು ಚೂರು ಒಂದು ಸೆಕೆಂಡ್ ಎಕಡೆ ಹೊಡೆದ್ರೆ ಅದು ಹಾಸ್ಯಾಸ್ಪದ ಆಗೋಗುತ್ತೆ, ಭಾಳ ಡೇಂಜರ್ ಅದು. ಸೊ ಅದನ್ನು ಕರೆಕ್ಟಾಗಿ ಅದನ್ನು ಒಂದೇ ನೂಲಿನಲ್ಲಿ ಮಾಡುವಂಥದ್ದು ಇದೆ ಗೊತ್ತಾ. ಅದು ಭಾಳ ನುರಿತ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ಗೆ ಮಾತ್ರ ಅದು ಸಾಧ್ಯ. ಆ ನಿಟ್ಟಿನಲ್ಲಿ ದೇವದಾಸ್ ಕಪ್ಪಿಕಾಡ್ ಅವರಿಗೆ ನನ್ನ ಕಡೆಯಿಂದ ಅವ್ರಿಗೊಂದು ಅಭಿನಂದನೆಗಳನ್ನ ತಿಳಿಸ್ಬಿಡಿ. ಈ ಭಾಷೆ ಇದೆ ನೋಡ್ರಿ, ಎಷ್ಟು ಚೆಂದ ಇದೆ ಅಂತಂದರೆ ಕೇಳಲಿಕ್ಕೆ.
ಭಾಳ ಒಂಥರ ಮೃದುವಾದ ಕನ್ನಡ, ಅಲ್ಲಿ ಆ ಟ್ಯೂನ್ ಇದೆ. ನನಗೆ ಅವಾಗವಾಗ ನನಗೆ ಅದನ್ನು ಕೇಳಬೇಕು ಅಂತ ಅನ್ನೋವಂಥದ್ದು. ಈ ನಾಡಿನ ವಿಶೇಷತೆಯೇ ಅದು, ಈ ನಾಡಿನ ಸ್ಪೆಷಾಲಿಟಿನೇ ಅದು. ಒಂದು 100 ಕಿಲೋಮೀಟ್ರ್ ನೀವು ದಾಟ್ಕೊಂಡು ಮುಂದಕ್ಕೆ ಹೋದರೆ ಅಲ್ಲಿ ಊಟ ಚೇಂಜ್ ಆಗುತ್ತೆ, ಕನ್ನಡದ ಸ್ಲ್ಯಾಂಗ್ ಚೇಂಜ್ ಆಗುತ್ತೆ. ಪ್ರತಿ 100 ಕಿಲೋಮೀಟ್ರ್ಸ್ ನೀವು ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಇಲ್ಲಿಂದನೇ ರೇಡಿಯಸ್ನ ನೋಡಿ, ಈ ಕಡೆ ನೀವು ಹೊರಡ್ತಾ ಇದ್ದರೆ ಇಲ್ಲಿಂದ ಮಳವಳ್ಳಿಗೆ ಚೇಂಜ್ ಆಗೋಗುತ್ತೆ ಒಂದು ಕನ್ನಡ. ಅಲ್ಲಿಂದ ಒಂದು 50 ಕಿಲೋಮೀಟ್ರ್ ಹೋದರೆ ಕೊಳ್ಳೇಗಾಲದಲ್ಲಿ ಅಲ್ಲೇ ಒಂಥರದ್ದು ಚಂದವಾದ ಕನ್ನಡ. ಆ ಕಡೆ ನೀವು ಕೂರ್ಗಿಗೆ ಬರ್ತೀರಾ, ಅಲ್ಲೊಂಥರ. ರಾಯಚೂರಿಗೆ ಹೋಗ್ತೀರಾ, ಹುಬ್ಳಿಗೆ ಹೋಗ್ತೀರಾ, ಹುಬ್ಳಿ ಧಾರವಾಡಕ್ಕೂ ಒಂದು ಚಿಕ್ಕ ವ್ಯತ್ಯಾಸ ಇದೆ ಕನ್ನಡದಲ್ಲಿ. ಸೊ ಈ ನಿಟ್ಟಿನಲ್ಲಿ ಮಂಗಳೂರಿನ ಕನ್ನಡವನ್ನು ಬಳಸಿ ಇಡೀ ಸಿನಿಮಾವನ್ನು ಒಂದು ಪ್ರಾಂತ್ಯಕ್ಕೆ ಸೌಂಡಿನ ಮುಖಾಂತರ ತೊಗೊಂಡು ಹೋಗುವಂಥದ್ದು ಇದೆ ಗೊತ್ತಾ, ಅದು ಈ ತಂಡಕ್ಕೆ ಇರೋವಂಥ ಒಂದು ಶಕ್ತಿ. ಇನ್ನೊಂದು ವಿಚಾರ ಹೇಳ್ತೀನಿ, ನನಗೆ ಪರ್ಸ್ನಲಿ ಆ ಸ್ಲ್ಯಾಂಗ್ ತುಂಬ ಇಷ್ಟ ರೀ, ಭಾಳ ಇಷ್ಟ ನನಗೆ. ಈ ಇದರಲ್ಲಿ ನನಗೊಂದು ಅವಕಾಶ ಸಿಕ್ತು ಅದೇ ಸ್ಲ್ಯಾಂಗಲ್ಲಿ ಮಾತಾಡೋವಂಥದ್ದು. ಇದನ್ನು ಕಳಿಸಿದ್ರು ನನಗೆ, ಅದು ವೀಡಿಯೋ ಕಳಿಸಿದ್ರು. ಅದಾದಮೇಲೆ ಇವರು ಮಾತಾಡ್ಬಿಟ್ಟು ಕಳಿಸಿದ್ದಾರೆ, ಏನೋ ಅದು ಸ್ಲ್ಯಾಂಗಿನ ಒಟ್ಟಿಗೆ ಇವರು ಮಾತಾಡಿ ಕಳಿಸಿದ್ದಾರೆ. ನಾನು ಏನೂ ಮಾಡಿಲ್ಲ ಸರ್, ಯಾಕಂತಂದರೆ ಒಂದು ಸ್ಲ್ಯಾಂಗನ್ನು ಕಲಿಬೇಕು ಅಂತಂದರೆ ಭಾಳ ಕಷ್ಟ. ಅದು ಇಷ್ಟ ಆಗುತ್ತೆ ಕರೆಕ್ಟ್ ನಮಗೆ, ಬಟ್ ಅದನ್ನು ಟ್ರೈ ಮಾಡಬೇಕು ಅಂತ ಹೋದಾಗ ಮತ್ತು ಅಗೇನ್ ಹಾಸ್ಯ ಮತ್ತು ಇನ್ನೇನೂ ಆಗಬಾರ್ದು, ಅದು ತುಂಬ ಎಡ್ಜದು. ಇವ್ರು ಮಾಡಿ ಕಳಿಸಿದ್ದಾರೆ ಸರ್, ನಿಜ ಹೇಳ್ತೀನಿ. ಅದನ್ನು ಒಂದು 50 ಸಲ ಕೇಳಿದ್ದೀನಿ ಸರ್ ನಾನು. ಒಂದು 50 ಸಲ ಕೇಳಿ ನನ್ನ ಡಬ್ಬಿಂಗ್ ಟೈಮಲ್ಲೂ ಕೂಡ ಇವ್ರದ್ದೊಂದು ಲೈನು ನಾನು ಒಂದು ಲೈನ್ ಹೇಳೋದು, ಇವ್ರದ್ದೊಂದು ಲೈನು ನಾನು ಒಂದು ಲೈನ್ ಹೇಳೋದು. ಸೊ ಈ ಥರ ಮಾಡಿ ನನಗೇನೆ ಖುಷಿ. ಈ ಥರದ್ದೇನೋ ಟ್ರೈ ಮಾಡಬೇಕು ಅಂತ ಇರೋವಂಥವ್ನು ನಾನು. ಮುಂದಿನ ದಿವಸಗಳಲ್ಲಿ ಫುಲ್ ಫ್ಲೆಡ್ಜ್ ಇದೇ ಥರದ ಮಂಗಳೂರಿನ ಒಂದು ಸ್ಲ್ಯಾಂಗಿನ ಕನ್ನಡದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ನನಗೆ ನಿಜವಾಗ್ಲೂ ಭಾಳ ದಿವಸದಿಂದನೂ ಇದೆ. ಇದನ್ನು ನೋಡಿದಾಗ ನನ್ನ ಮೊದಲನೇ ಹೆಜ್ಜೆ ಅಂತ, ಯಾಕಂದರೆ ಅಷ್ಟು ಎಕ್ಸೈಟಿಂಗ್ ಆಗಿಯೇ ಇದನ್ನು ಕೈಗೆತ್ಕೊಂಡಿರಿ ನಾನು. ನೀವು ಕಳಿಸಿದ್ದಂಥದ್ದನ್ನು ಅವ್ರು ಕಳಿಸಿದ್ದಾರೆ, ಎಷ್ಟು ಚೆಂದ ಮಾತಾಡಿ ಕಳಿಸಿದ್ದಾರೆ ಅಂದರೆ ಅದರಲ್ಲಿ 5% ನಾನು ರೀಚ್ ಮಾಡೋಕ್ಕಾಗಿಲ್ಲ ಸರ್, ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಸರ್ ಅಲ್ಲಿದ್ದಾರೆ, ಮಂಗಳೂರಿನಲ್ಲಿದ್ದಾರೆ. ಸೊ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಒಂದು ಪರಿಪೂರ್ಣವಾದಂಥ ನಿಷ್ಠೆಯಿಂದ ಕೆಲಸ ಮಾಡಿದಂಥ ಒಂದು ತಂಡ, ಖಂಡಿತವಾಗ್ಲೂ ಎದೆಗೆ ಮುಟ್ಟುವಂಥ ಒಂದು ಕೆಲಸ ಮಾಡಿದ್ದಾರೆ, ಕಥೆ ಬರೆದಿದ್ದಾರೆ. ಮತ್ತು ತುಂಬ ಚಂದ, ಭಾಳ ನೋಡಿ ಈ ಫ್ರೇಮ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ಫ್ರೆಶ್ ಮುಖಗಳು ನಮಗೆಲ್ಲನೂ ಅಂತ. ಅಷ್ಟೇ ಅದ್ಭುತವಾದಂಥ ಕಲಾವಿದರುಗಳು. ಇನ್ನೇನು 30 ಮಾರ್ಚ್ 1 ಈ ಸಿನಿಮಾದ ರಿಲೀಸನ್ನು ಪ್ಲ್ಯಾನ್ ಮಾಡ್ತಾ ಇದೆ ಈ ತಂಡ. ಹೊಸಬರಿಗೆ ಖಂಡಿತವಾಗಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡದ ಜನತೆ, ಕನ್ನಡಾಭಿಮಾನಿಗಳು, ಸಿನಿಮಾ ಅಭಿಮಾನಿಗಳು ಹೆಂಗೆ ಬೆಂತಡ್ತಾ ಇದ್ದಾರೆ ಅಂತನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತು. ಆ ಸಾಲಿಗೆ, ಆ ಯಶಸ್ವಿ ಸಾಲಿಗೆ ಈ ಸಿನಿಮಾ ಸೇರಲಿ ಅಂತನ್ನುವಂಥದ್ದು ನನ್ನ ಆಶಯ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಪುರುಷೋತ್ತಮನ ಪ್ರಸಂಗ. ಒಳ್ಳೆಯದಾಗಲಿ, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಇದೆ ಇನ್ನೂ ಹೋಗಿಲ್ಲ. ಒಂದು ಒಳ್ಳೆಯ ಅವಕಾಶ ನಂಗೆ ನಾನು ಭಾಳ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಈ ಥರದೊಂದು ಟ್ರೈ ಮಾಡಬೇಕಲ್ಲ, ಈ ಭಾಷೆಯಲ್ಲಿ ಒಂದು ಟ್ರೈ ಮಾಡಬೇಕಲ್ಲ ಅಂತ ಅನ್ನುವಂಥದ್ದು. ನನಗೆ ಇಲ್ಲಿ ಸಿಕ್ಕಂಥದ್ದು ಫಸ್ಟ್ ಅವಕಾಶ ರೀ ಇದು, ಆ ಭಾಷೆಯಲ್ಲಿ ಸಿನಿಮಾದ ಒಟ್ಟಿಗೆ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ. ಸೊ ಹೀಗಾಗಿ ಒಂದು ತುಂಬ ಫ್ರೆಶ್ನೆಸ್, ನಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾ ನೋಡಲಿ. ಒಳ್ಳೆಯದಾಗಲಿ ಅರ್ಜುನ್ ಸರ್, ಥ್ಯಾಂಕ್ ಯು. ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಮಂಗಳೂರು ಭಾಷೆಯಲ್ಲಿ ಸಿನಿಮಾ ಮಾಡಬೇಕಂದ್ರೆ ನೀವು ಬಂದರೆ ನಾವೆಲ್ಲರೂ ತುಂಬ